ಇನ್ನು ಇವತ್ತು ಬಿಗ್ ಬಾಸ್ ಮನೆ ಓಪನ್ ಆಗಲ್ವಾ ಅನ್ನೋ ಪ್ರಶ್ನೆಗೆ ಬಹುತೇಕ ಇಲ್ಲ ಅನ್ನುವ ಉತ್ತರಗಳು ಸಿಗ್ತಾ ಇದೆ. ಬಿಗ್ ಬಾಸ್ ಮನೆ ಓಪನ್ ಬಗ್ಗೆ ಗೊಂದಲಗಳು ಇನ್ನೂ ವಿಪರೀತವಾಗಿದೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಸ್ಪರ್ಧಿಗಳು ಒಂದು ರೀತಿ ಗೊಂದಲದಲ್ಲಿದ್ದಾರೆ. ಬಿಗ್ ಬಾಸ್ ಕುರಿತು ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ. ಜಿಲ್ಲಾಡಳಿತ ಕ್ರಮವನ್ನು ಪ್ರಶ್ನಿಸಿ ಸಲ್ಲಿಕೆ ಆಗಿರುವಂತಹ ಅರ್ಜಿ ಇದು. ಪಿಸಿಬಿ ಕೊಟ್ಟಿದ್ದ ನೋಟಿಸ್ ಅನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಾಳೆ ಹೈಕೋರ್ಟ್ನಲ್ಲಿ ಎರಡೂ ಅರ್ಜಿಗಳ ವಿಚಾರಣೆ ಶುರುವಾಗುತ್ತೆ. ಬಿಗ್ ಬಾಸ್ ಆರಂಭನ ಅಥವಾ ಬಂದ ನಾಳೆ ಗೊತ್ತಾಗುತ್ತೆ. ನಾಳೆಯ ಹೈಕೋರ್ಟ್ ವಿಚಾರಣೆಯತ್ತ ಎಲ್ಲರ ಚಿತ್ತ ಇದೆ. ಯಾಕಂತ ಹೇಳಿದ್ರೆ ಒಂದೊಂದು ದಿನವೂ ಅವರಿಗೆ ಮ್ಯಾಟರ್ ಆಗುತ್ತೆ. ಒಂದು ವಿಚಾರ. ಎರಡನೇದು ಏನಪ್ಪ ಅಂತ ಹೇಳಿದ್ರೆ ನಾಳೆ ಕೋರ್ಟ್ನಲ್ಲಿ ಏನು ಡಿಸೈಡ್ ಆಗುತ್ತೆ ಅನ್ನುವಂಥದ್ದು. ಒಂದು 2-3 ಅವಕಾಶಗಳನ್ನು ಅವ್ರ ಮುಂದಿರುವಂತಹ ಸಾಧ್ಯತೆಗಳನ್ನು ಗಮನಿಸ್ಬೋದು. ಒಂದೇನಪ್ಪ ಅಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನುವಂಥದ್ದು ಎಂತಹ ಜನಪ್ರಿಯ ಶೋ ಅನ್ನುವುದನ್ನ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟು ನಮಗೆ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡಿ, ಆ ನಂತರ ಏನೇನು ರೂಲ್ಸ್ಗಳಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂತ ಇವರು ಕನ್ವಿನ್ಸ್ ಮಾಡ್ಕೋಬಹುದು. ಕನ್ವಿನ್ಸ್ ಆರ್ಡರ್ ಅಲ್ಲ. ಬಿಗ್ ಬಾಸ್ ನಮ್ದು ಎಂತ ಶೋ ಗೊತ್ತಾ ಅಂತ ಹೇಳಕ್ಕೋದ್ರೆ ಉಗಿದು ಕಳಿಸ್ತಾರೆ, ಅದು ಬೇರೆ ವಿಚಾರ. ಬಟ್ ಕನ್ವಿನ್ಸ್ ಮಾಡ್ಕೋಬೇಕು. ಒಂದು. ಎರಡನೇದು, ಈಗ ಇಲ್ಲಿ ತನಕ ಆಗಿರೋ ಲೋಪದೋಷಗಳನ್ನ ಸರಿಪಡಿಸ್ಕೊಳ್ತೀವಿ, ಒಂದು 15 ದಿನ ಟೈಮ್ ಕೊಡಿ. ಬಟ್ ಆ 15 ದಿನ ಟೈಮ್ ಜೊತೆಗೆ ಈ ಜಾಲಿವುಡ್ ಏನೋ ಆ ಜಾಗ ಇದೆಯಲ್ಲ ಅದರಲ್ಲಿ ಬಿಗ್ ಬಾಸ್ಗಾದ್ರೂ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ. ಉಳಿದಂತೆ ಬೇಕಾದ್ರೆ ಈ ರೂಲ್ಸ್ ಫಾಲೋ ಮಾಡಿದ್ಮೇಲೆ ಓಪನ್ ಮಾಡಿಕೊಡಿ ಅಂತ ಬಿಗ್ ಬಾಸ್ ಅವ್ರು ಪ್ರಶ್ನೆ ಮಾಡ್ಬೋದು. ಯಾಕಂದ್ರೆ ಅಲ್ಟಿಮೇಟ್ ಆಗಿ ಬಿಗ್ ಬಾಸ್ ಅವ್ರಿಗೆ ಬೇಕಾಗಿರೋದು ಇಡೀ ಜಾಲಿವುಡ್ ಸಂಸ್ಥೆ ಅಲ್ಲ, ತಮ್ಮದೇನಿದೆ ಪಾರ್ಟು, ಬಿಗ್ ಬಾಸ್ ಒಂದು ಮನೆ ಏನಿದೆ ಸೆಟ್ಟು, ಅದು ಮಾತ್ರ ಈಗ ಅವಕಾಶ ಅಂದರೆ ಬೇಕಾಗಿರುವಂಥದ್ದು ತೀರಾ ಅನಿವಾರ್ಯವಾಗಿ ಅದನ್ನು ಕೇಳ್ಬೋದು. ಅಥವಾ ಬಂದಾದರೂ ಆಗಬಹುದು. ಲಾಸ್ಟ್ ಆಪ್ಷನ್ ಗೊತ್ತಿಲ್ಲ. ಯಾಕಂದರೆ ಕರೋನಾ ಟೈಮ್ನಲ್ಲಿ ಏನಾಗಿತ್ತು ಅನ್ನೋದು ನೀವೆಲ್ಲರೂ ಕೂಡ ನೋಡಿದ್ರಿ. ತೀರಾ ಇಕ್ಕಟ್ಟಲ್ಲಿ ಅವ್ರನ್ನ ಬೇರೆ ಇಟ್ಟು ವಿಪರೀತ ಕಷ್ಟ ಆಗಿತ್ತು ಕರೋನಾ ಟೈಮ್ನಲ್ಲಿ. ಬಟ್ ಈಗ ಏನು ಮಾಡ್ತಾರೋ ಗೊತ್ತಿಲ್ಲ, ಹೇಗೆ ಹ್ಯಾಂಡಲ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಈ 3 ಆಪ್ಷನ್ ಅಂತೂ ಅವ್ರಿಗೆ ಕಣ್ಣೆದುರಿಗಿದೆ. ಸೊ ಬಿಗ್ ಬಾಸ್ನ ನಿರ್ಧಾರ ನಾಳೆ ಕೋರ್ಟ್ ಮೆಟ್ಟಿಲೇರ್ತಾ ಇದ್ದು ಹೊರ ಬರುತ್ತೆ. ಕಾದ್ ನೋಡೋಣ. ಬಿಗ್ ಬಾಸ್ ಮುಂದುವರಿಯುತ್ತಾ ಅಥವಾ ಬಂದಾಗುತ್ತಾ ಅಥವಾ ಒಂದೆರಡು ದಿನ ರೆಸಾರ್ಟ್ ವಾಸ ಹಿಂಗೆ ಇರುತ್ತಾ ಗೊತ್ತಿಲ್ಲ.